ಜ್ಞಾನ ಇದ್ದವರು ಜ್ಞಾನಿನಃ ಸತ್ತಮಾಹ, ಸಜ್ಜನರಲ್ಲಿ ಜ್ಞಾನಿಗಳು ಬಹಳ ಶ್ರೇಷ್ಠರು ಅಂತ ನಾನು ಕೇಳಿದ್ದೇನೆ. ಯಾಕೆ ಜ್ಞಾನಕ್ಕೆ ಅಷ್ಟು ಪ್ರಾಶಸ್ತ್ಯ? ಅದೇನು ಜ್ಞಾನದಲ್ಲಿ ಅಂತಹ ಮಹತ್ವ ಇದೆ ಅಂತ ಉಮಾದೇವಿಯ ಪ್ರಶ್ನೆಗೆ ರುದ್ರದೇವರಂತಾರೆ, ಜ್ಞಾನವೇ ಬಹಳ ದೊಡ್ಡದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ರುದ್ರದೇವರಂತಾರೆ, 4 ತರಹದ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಭಗವಂತನ ಆಜ್ಞೆಯಿಂದ. ಉದ್ಭಿಜ್ಜ, ಸ್ವೇದಜ, ಅಂಡಜ, ಜರಾಯುಜ ಅಂತ. ಗಿಡಗಳು, ಬೀಜ ಬಿತ್ತಿದಾಗ ಬೀಜ ಒಡೆದು ಭೂಮಿ ಬಿರಿದು ಅಂಕುರ ಮೊಳಕೆ ಮೇಲೆ ಬರುತ್ತೆ. ಬೀಜ ಒಡೆದು ಭೂಮಿ ಬೆರೆದು ಮೇಲೆ ಬರುತ್ತೆ. ಆದ್ದರಿಂದ ಒಡೆದುಕೊಂಡು ಬರುವ ಜೀವ ಅದು ಉದ್ಭಿಜ್ಜ. ಭೇದ ಮಾಡಿ ಮೇಲೆ ತಾನೆದ್ದು ಬರುತ್ತೆ. ಅಂತಹ ಗಿಡಗಳು, ಮರಗಳು, ಇವುಗಳೆಲ್ಲ ಜೀವ. ನೋಡಿ, ಇವುಗಳೆಲ್ಲ ಜೀವ. ಅದೆಲ್ಲ ಕಲ್ಲು ಮಣ್ಣುಗಳಂತೆ ಇದ್ದದ್ದು ಅಂತ ಭಾವಿಸಬೇಡಿ. ಗಿಡಗಳಿಗೆ ಜೀವ ಇದೆ. ಗಿಡಗಳಿಗೆ ಜೀವ ಇದೆ ಎನ್ನುವುದನ್ನು ಇತ್ತೀಚಿನ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅನ್ನುವರು ಸಂಶೋಧನೆ ಮಾಡಿ ಕಂಡುಹಿಡಿದದ್ದು ಅಂತ ತಿಳಿಯಬೇಡಿ. ಅವರು ಕಂಡುಹಿಡಿದದ್ದು ನಿಜ ಪಾಪ. ಆದರೆ ಇದಕ್ಕೂ ಮೊದಲೇ ಶಾಸ್ತ್ರವೇ ಅದನ್ನು ಹೇಳಿದೆ. ಮಹಾಭಾರತ ಹೇಳಿದ ಮಾತದು, ಭಾಗವತ ಹೇಳಿದ ಮಾತು. ಶ್ರೀಮದ್ ಆಚಾರ್ಯರು ಅದನ್ನು ಘೋಷಣೆ ಮಾಡಿದ್ದಾರೆ. ತಥಾಶ್ಮಾನಸ್ತೃಣಕಾಷ್ಠಾಶ್ಚ ಸರ್ವೇ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಅಂತ ಮಹಾಭಾರತದ ವಾಕ್ಯವನ್ನೇ ಕೊಟ್ಟು ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಅನುವ್ಯಾಖ್ಯಾನದಲ್ಲಿಯೂ ತಿಳಿಸ್ತಾರೆ. ಎಷ್ಟೋ ಗಿಡಗಳಿವೆಯಂತೆ. ಗೀತಾತ್ ಪುಷ್ಪ ಫಲಾವಾಪ್ತಿ. ಚೆನ್ನಾಗಿ ಸಂಗೀತವನ್ನು ಹೇಳಿದರೆ ಹೂವುಗಳು ಅರಳುತ್ತವೆ, ಹೂವುಗಳಾಗ್ತವೆ, ಹಣ್ಣುಗಳೂ ಆಗ್ತವೆ, ಇರುವ ಮೊಗ್ಗೆಗಳು ಅರಳುತ್ತವೆ. ಹೂವೇ ಆಗಿಲ್ಲ, ಹಣ್ಣೇ ಆಗಿಲ್ಲ ಅಂದರೆ ಎಷ್ಟೋ ಗಿಡಗಳ ಹತ್ತಿರದಲ್ಲಿ ಸಂಗೀತವನ್ನು, ಕೆಲವು ರಾಗಗಳನ್ನು ಹೇಳಿದರೆ ಹೂವು ಹಣ್ಣುಗಳು ಬಿಡುವುದುಂಟು. ಅವುಗಳಿಗೆ ಕಿವಿಯೇ ಇಲ್ಲ, ಕೇಳಿಸೋದಿಲ್ಲ, ಮನಸ್ಸಿಲ್ಲ, ಆನಂದವೇ ಆಗೋದಿಲ್ಲ. ಅಂದರೆ ಹಾಡು ಹೇಳಿದಾಗ ಅಲ್ಲಿ ಈ ತರಹದ ವಿಕಾರಗಳು ತೋರಬಾರದು. ಗೀತಾತ್ ಪುಷ್ಪ ಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ. ಎಷ್ಟೋ ಗಿಡಗಳನ್ನು ಮುಟ್ಟಿದರೆ ಅವುಗಳು ಮುದುಡಿಕೊಂಡು ಬಿಡ್ತವೆ, ಗೊತ್ತು ನಿಮಗೆ. ಇನ್ನು ಕೆಲವು ರಸ, ನೀರಿನಿಂದ ಅವುಗಳಿಗೆ ಬದುಕಿದೆ, ನೀರು ಕುಡಿದು ಬದುಕ್ತವೆ, ಮುಟ್ಟಿದರೆ ಮುಡಿದುಕೊಳ್ತವೆ, ಕೇಳಿ ಆನಂದ ಪಡ್ತವೆ. ಎಷ್ಟೋ ಕಡೆಗೆ ಸ್ತ್ರೀಯರು ಕಾಲಿನಿಂದ ಒದ್ದರೆ ಮೊಗ್ಗೆ ಆಗ್ತವೆ ಕೆಲವು ಗಿಡಗಳಿಗೆ. ಕಾಮಿನ್ಯಾಹ ಪಾದಸ್ಪರ್ಶೇನ ಉತ್ಕೋರಕತ್ವಂ. ಇವುಗಳೆಲ್ಲ ಕಂಡಿದೆ. ಇದರಿಂದ ಗಿಡಗಳಿಗೂ ಜೀವ ಇದೆ ಎನ್ನುವುದನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ, ಹನುಮಂತ ದೇವರಾದಾಗ ಪ್ರಾಕ್ಟಿಕಲ್ಲೂ ಮಾಡಿದ್ದಾರೆ. ಹನುಮಂತ ದೇವರು, ನಾರದರು ಇಬ್ಬರೂ ಒಂದೆಡೆಗೆ ಇರುವಾಗ ನಾನು ಬಹಳ ಚೆನ್ನಾಗಿ ಹಾಡುತ್ತೇನೆ ಅಂತ ನಾರದರಿಗೆ ಅಹಂಕಾರ ಬಂದಿತ್ತು. ಆಗ ಹನುಮಂತ ದೇವರು, ನಾನು ಸ್ವಲ್ಪ ಹಾಡಿ ತೋರಿಸ್ತೇನೆ ಕೇಳು ಅಂದರು. ಹನುಮಂತ ದೇವರು ಹಾಡು ಪ್ರಾರಂಭ ಮಾಡಿದರೆ ಹನುಮಂತ ದೇವರು ಕುಳಿತ ಕಲ್ಲೂ ಕರಗಿ ಹೋಯಿತು. ಒಂದು ಬಂಡೆ ಮೇಲೆ ಕೂತಿದ್ರಿಬ್ಬರು, ಕಲ್ಲು ಕರಗಿ ಹೋಯಿತು. ನಾರದರ ತಂಬೂರಿ ಒಳಗೆ ಸಿಕ್ಕೊಂಡಿದೆ. ನಾರದರಿಗೆ ಮೈ ಮೇಲೆ ಎಚ್ಚರವೇ ಇಲ್ಲ. ಹನುಮಂತ ದೇವರ ಸಂಗೀತ ಮುಗೀತು. ನಾರದರೇ, ನಿಮ್ಮ ಸಂಗೀತ ಪ್ರಾರಂಭ ಆಗಲಿ ಎಂದರು. ತಂಬೂರಿ ತೆಗೆಯೋದಕ್ಕೆ ನೋಡ್ತಾರೆ, ತಂಬೂರಿ ಕಲ್ಲಿನೊಳಗೆ ಸಿಕ್ಕಿದೆ. ಇವರು ಹಾಡುವಾಗ ಕಲ್ಲು ಕರಗಿತ್ತು, ಹಾಡು ನಿಲ್ಲಿಸಿದಾಗ ಕಲ್ಲು ಗಟ್ಟಿಯಾಗಿತ್ತು. ತಂಬೂರಿ ಒಳಗೆ ಸಿಕ್ಕಿದೆ, ಮೇಲೆ ಬರ್ತಾನೇ ಇಲ್ಲ. ಆಗ ತೆಗೀರಿ ಎಂದರು. ನಿಮ್ಮ ಹಾಡಿನಿಂದ ಕಲ್ಲೇ ಕರಗಿ ಹೋಗಿದೆ, ತಂಬೂರಿ ಒಳಗೆ ಸಿಕ್ಕಿದೆ, ಮತ್ತು ನೀವು ಹಾಡಿ ಮತ್ತೆ ಕಲ್ಲು ಕರಗಿಸಿ ತಕ್ಕೊಳ್ಬೋದಲ್ಲ ಅಂದರು. ಇವರು ಎಷ್ಟು ಹಾಡಿದರೂ ಅದು ಕರಗಲೇ ಇಲ್ಲ. ಮತ್ತೆ ಹನುಮಂತ ದೇವರೇ ಹಾಡಿದಾಗ ಕಲ್ಲು ಕರಗಿದಾಗ ತಂಬೂರಿ ಹೊರಗೆ ಬಂತಂತೆ. ಅಂದರೆ ಹೇಳುವ ಮಾತು, ಕೆಲವು ಕಲ್ಲುಗಳಿಗೂ ಜೀವ ಇದೆ. ಅದನ್ನೇ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳಿದರು. ತಥಾ ಅಶ್ಮಾನಃ ತೃಣಕಾಷ್ಠಾಶ್ಚ ಸರ್ವೇ. ಕಲ್ಲುಗಳಿಗೂ ಜೀವ ಉಂಟು. ಕೆಲವು ಕಲ್ಲುಗಳು ಬೆಳೆಯುವುದುಂಟು. ಇದೆಲ್ಲ ಶ್ರೀಮದಾಚಾರ್ಯರು
ಅನುವ್ಯಾಖ್ಯಾನ ಹಾಗೂ ಬೇರೆ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಂತಹ ವಿಷಯಗಳು, ಅವುಗಳನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ. ಎಷ್ಟು ಪ್ರಾಮಾಣಿಕವಾಗಿ ಶ್ರೀಮದಾಚಾರ್ಯರು ವಿಷಯಗಳನ್ನು ನಿರೂಪಣೆ ಮಾಡುತ್ತಾರೆ ಮೂಲ ಗ್ರಂಥಗಳಲ್ಲಿ ಇದ್ದದ್ದನ್ನು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಉದ್ಭಿಜ್ಜ ಕೆಲವು ಜೀವಗಳು, ಇನ್ನು ಅಂಡಜ ಪಶುಗಳು, ಪಕ್ಷಿಗಳೆಲ್ಲ ಅಂಡದಲ್ಲಿ ಬರ್ತವೆ. ಇನ್ನು ಸ್ವೇದಜ ಕ್ರಿಮಿಗಳು, ಎಷ್ಟೋ ಕ್ರಿಮಿಗಳು ಉಷ್ಣತೆಯಿಂದ, ಭೂಮಿಯಲ್ಲಿರುವ ಆರ್ದ್ರತೆ ಹಾಗೂ ಉಷ್ಣತೆ ಇವುಗಳಿಂದ ಬದುಕೋದು, ಬೆವರಿನಿಂದ ಹುಟ್ಟೋದು. ಮನುಷ್ಯನ ಬೆವರು ಹಾಗೂ ಭೂಮಿಯಲ್ಲಿರುವಂತಹ ಆರ್ದ್ರತೆಯಿಂದ, ತೇವಾಂಶ ಹಾಗೂ ಉಷ್ಣತೆ ಇವುಗಳ ಮೇಲನದಿಂದ ಹುಟ್ಟುವಂತಹ ಸ್ವೇದಜ ಅಂತಹ ಕ್ರಿಮಿಕೀಟಗಳು ಅನೇಕ ಇವೆ. ಜರಾಯುಜ ಗರ್ಭದ ಚೀಲದಲ್ಲಿ ಹುಟ್ಟುವಂತಹ ಮಾನವ ಜಾತಿ ಹಾಗೂ ಕೆಲವು ಪಶು ಜಾತಿಗಳು, ಇವು ಜರಾಯುಜ ಅಂತ. ಹೀಗೆ 4 ಜಾತಿಗಳಿವೆ. ಅದರಲ್ಲಿ ಇನ್ಯಾವ ಜಾತಿಗಳಲ್ಲಿಯೂ ಸಾಮಾನ್ಯವಾದ ಜ್ಞಾನ, ಉಣಬೇಕು, ತಿನ್ನಬೇಕು, ಬದುಕಬೇಕು, ಹಾರಬೇಕು, ಇಷ್ಟೇ ತಿಳುವಳಿಕೆ ಇದೆ. ದೇವರು, ಧರ್ಮ, ಯಾವುದು ಕರ್ತವ್ಯ, ಯಾವುದು ಕರ್ತವ್ಯ ಅಲ್ಲ, ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಬಾರದು, ಊಹೆ ಮಾಡುವ ಶಕ್ತಿ, ಯುಕ್ತಿಗಳಿಂದ ಅನೇಕ ವಿಧವಾದಂತಹ ತತ್ವಗಳನ್ನು ತಿಳಿಸುವ ಶಕ್ತಿ, ಇದ್ಯಾವುದೂ ಬೇರೆ ಜಾತಿಗಳಲ್ಲಿಲ್ಲ, ಮನುಷ್ಯ ಜಾತಿಗೆ ಮಾತ್ರ ಇದೆ. ಅಂತಹ ಒಂದು ದೊಡ್ಡ ಶಕ್ತಿಯನ್ನು ಭಗವಂತ ಮಾನವರಿಗೆ ಕರುಣಿಸಿದ್ದಾನೆ. ದೊಡ್ಡ ಭಾಗ್ಯ ಇದು. ಇನ್ನುಳಿದ ಯಾವ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ ಇಲ್ಲದ ವಿಶೇಷವಾದಂತಹ ಶಕ್ತಿಯನ್ನು ಮಾನವನಿಗೆ ನೀಡಿದ್ದಾನೆ. ಅಂತಹ ಮಾನವ, ಈ ಮಾನವ ಶರೀರ ಬಂದಾಗಲೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳದಂತೆ, ಜ್ಞಾನವನ್ನು ಪಡೆದುಕೊಳ್ಳುವ ಅವಕಾಶವಿದ್ದರೂ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದರೆ ಈ ಮಾನವ ಜನ್ಮ ಬಂದದ್ದು ವ್ಯರ್ಥ. ಅನಂತ ಕೋಟಿ ಜನ್ಮಗಳ ನಂತರ ನಮಗೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ, ಎಷ್ಟೋ ಜನ್ಮಗಳ ಕೋಟಿಗಳು ಕಳೆದ ಮೇಲೆ ಈ ಮಾನವ ಶರೀರ ಬಂದಿರುತ್ತೆ. ನೀವು ಅನ್ಬೋದು, ಇರೋದೇ 84 ಲಕ್ಷ ಯೋನಿ, 84 ಲಕ್ಷ ಜನ್ಮ ಆದಮೇಲೆ ಮಾನವ ಜನ್ಮ ಬರ್ತದಲ್ಲ, ಎಷ್ಟೋ ಕೋಟಿ ಯಾಕೆ ಅಂತ. ಯೋನಿಗಳು 84 ಲಕ್ಷ. ಆಕಳು, ಎಮ್ಮೆ, ಕತ್ತೆ, ಹಂದಿ ಹೀಗೆ ಎಣಿಸ್ತಾ ಹೋದರೆ ಒಂದೊಂದು ಯೋನಿಗಳು ಎಣಿಸಿದರೆ 84 ಲಕ್ಷ. ಆದರೆ ಒಂದು ಯೋನಿಯಲ್ಲಿ ಒಂದೇ ಸಲ ಹುಟ್ಟುತ್ತಾನೆ ಅಂತ ನಿಯಮ ಇಲ್ಲ. ಆಕಳಾಗಿ 100 ಸಲ, 1000 ಸಲ ಹುಟ್ಟಬಹುದು, ಎಮ್ಮೆಯಾಗಿ 1000 ಸಲ ಹುಟ್ಟಬಹುದು, ಕ್ರಿಮಿಕೀಟಗಳಾಗಿ 1000 ಸಲ ಹುಟ್ಟಬಹುದು. ಹೀಗಾಗಿ ಎಷ್ಟೋ ಕೋಟಿ ಜನ್ಮಗಳ ನಂತರ ಇವನಿಗೆ ಮಾನವ ಜನ್ಮ ಬಂದಿರುತ್ತೆ. ಆ ಮಾನವ ಜನ್ಮದಲ್ಲಿ ಮಾತ್ರ ಈ ಜ್ಞಾನ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರಲ್ಲ. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ರುದ್ರದೇವರು ಹೇಳ್ತಾರೆ ಆ ಮಾತನ್ನು. ಹೀಗಾಗಿ ಈ ಮಾನವ ಜನ್ಮದಲ್ಲಿ ಮಾತ್ರ ಸಿಗೋದು ಈ ಜ್ಞಾನ. ನಿನ್ನ ಭಕುತಿ ಬೀರ, ನಿನ್ನ ಭಕುತಿ ಬೀರ, ನಿನ್ನ ಭಕುತಿ ಬೀರ ದೇವಾ.